ಶಾಸಕಾಂಗ ಪಕ್ಷದ ಸಭೆ ನಡೀತು. ಆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನಂತಂದರೆ ನಿನ್ನೆ ಮೊನ್ನೆವರೆಗೂ ಏನಾಗಿತ್ತಂತಂದರೆ ಶಾಸಕರು ಮತ್ತು ಸಚಿವರು ನಮಗೆ ಅನುದಾನ ಬರ್ತಾ ಇಲ್ಲ ಅನ್ನುವಂತಹ ಆರೋಪಗಳನ್ನು ಏನಂದರೆ ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಯಾರೂ ಡೈರೆಕ್ಟಾಗಿ ಬಂದು ಹೇಳ್ತಾ ಇರಲಿಲ್ಲ. ಆದರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಿನ್ನೆ ಅಷ್ಟೇ ಏನಂತಂದರೆ CM ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಸ್ವಲ್ಪ ಏನಂತಂದರೆ ಅಸಮಾಧಾನಗೊಂಡಿದ್ದಾರೆ, ಗರಂ ಆಗಿದ್ದಾರೆ. ಏನಂದರೆ ಸಚಿವರ ಬಗ್ಗೆ ಕಾಂಗ್ರೆಸ್ ಶಾಸಕರು ಮತ್ತೆ ಗರಂ ಆಗಿದ್ದಾರೆ. ಏನೇ ಮನವಿ ಕೊಟ್ಟರೂ ನೋಡೋಣ ಮಾಡೋಣ ಅಂತ ಮುಖ್ಯಮಂತ್ರಿಗಳು ನೆಪ ಹೇಳ್ತಾ ಇದ್ದಾರೆ. ವಿಪಕ್ಷದವರಿಗೆ ಸಿಗುವಷ್ಟು ಮಾನ್ಯತೆ ಸ್ವಪಕ್ಷದವರಿಗೆ ಸಿಗ್ತಾ ಇಲ್ಲ ಮಾನ್ಯತೆ ಅಂತ ಏನಂತಂದರೆ ಕೆಲ ಶಾಸಕರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಏನಂತಂದರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏನಂತಂದರೆ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿದ್ರೂ ಕೂಡ ಕೆಲ ಸಚಿವರು ತಮ್ಮ ಕಚೇರಿಗೆ ಬಂದ ಶಾಸಕರನ್ನು ಗುರುತಿಸುವ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ತಮ್ಮ ಮನವಿ ಮತ್ತು ಅಹವಾಲುಗಳನ್ನು ತಮ್ಮ ಮನವಿ ಅಹವಾಲುಗಳನ್ನಾಯಿತು ಮತ್ತು ನೋಡೋಣ ಮಾಡೋಣ ಅಂತ ಎನ್ನುವ ಗುರಿ ಏನಂತಂದರೆ ಹಾರಿಕೆ ಉತ್ತರಗಳನ್ನೇ ಕೊಡ್ತಾ ಇದ್ದಾರೆ. ನಮಗೆ ಅನುದಾನ ಕೊಡ್ತಾ ಇಲ್ಲ, ಒಂದು ಮನವಿ ಸಲ್ಲಿಸಿದ್ರು ಕೂಡ ನಮಗೆ ಅದಕ್ಕೆ ಏನಂತಂದರೆ ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ 8,000 ಕೋಟಿ ಇದೆ, ಏಪ್ರಿಲಲ್ಲಿ ಶಾಸಕರಿಗೆ ಕೊಡ್ತೀವಿ ಅಂತ CM ಸಿದ್ದರಾಮಯ್ಯ ಅವರು ಗರಮಾಗೆ ಹೇಳಿದ್ದಾರೆ. ಬಜೆಟ್ನಲ್ಲಿ ಕ್ಷೇತ್ರದ ಹೆಸರು ಉಲ್ಲೇಖ ಆಗಿಲ್ಲ ಅಂತ ಹೆದರಕ್ಕೆ ಹೋಗ್ಬೇಡಿ, ಬಟ್ ಏನಂತಂದರೆ ನಿಮಗೋಸ್ಕರ 8,000 ಕೋಟಿ ರೂಪಾಯಿ ಅನುದಾನವನ್ನು ನಾವು ಇಟ್ಟಿದ್ದೀವಿ ಅಂತ ಸಿದ್ದರಾಮಯ್ಯ ಅವರು ಗರಮಾದಂತಹ ಶಾಸಕಾಂಗ ಪಕ್ಷದಲ್ಲಿ ಹೇಳಿದ್ದಾರೆ. ಏನಂತಂದರೆ ಪ್ರಭು, ಹೌದು, ಅಫ್ಕೋರ್ಸ್ ಎಲ್ರಿಗೂ ಬಂದೇ ಬರುತ್ತೆ. ವಿಪಕ್ಷದವರು ಅಹವಾಲುಗಳನ್ನು ಅಥವಾ ಮನವಿಯನ್ನು ಸಲ್ಲಿಸ್ತಾರೆ, ಬಟ್ ಸ್ವಪಕ್ಷದವರಿಗೆ ಒಂದು ಸ್ವಲ್ಪ ಇರುಸುಮುರುಸು ಶುರುವಾಗಿದೆ ಅಂತ. ನಿಜ. ನೋಡಿ, ಹಿಂದೆ BR ಪಾಟೀಲ್ ರಾಜೀನಾಮೆ ಕೊಟ್ಟರು, ಹಿರಿಯ ಶಾಸಕರು, ಅವ್ರದ್ದು ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರ ಆಗಿದ್ರು. ಕಾರಣ ಅಂತಂದ್ರೆ ಇದೆ, ಹೌದು, ಕಡೆಗಣಿಸ್ತಾ ಇದ್ದಾರೆ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಅಂತೇಳಿ. ನೋಡಿ, ಗ್ಯಾರಂಟಿಗಳಿಗೆ 52-53 ಸಾವಿರ ಕೋಟಿ ಹೋಗ್ತಾ ಇದೆ, ಬೇರೆಗೆ ಅಭಿವೃದ್ಧಿಗೆ ಕೆಲಸ ಇಲ್ಲ ಅಂತೇಳಿ ಸಹಜವಾಗಿ ಚರ್ಚೆಗಳು ನಡೀತಾ ಇದೆ. ಬಟ್ ಒಂದು ಅಂತ ಹೇಳಿದ್ರೆ, ಈಗ ನೀವು ವಿರೋಧ ಪಕ್ಷ BJPಯ ಯಾರೋ ಒಬ್ಬ ಶಾಸಕರ ಜೊತೆಗೆ ಆಪ್ತರಾಗಿದ್ದೀರಿ, ಅವ್ರ ಕ್ಷೇತ್ರಕ್ಕೆ 100 ಕೋಟಿ ಕೊಡ್ತೀರಿ, ನಾನು ನಿಮ್ಮ ಪಕ್ಷದವನೇ, ನಿಮ್ಮ ಬೆಂಬಲ ಕೊಟ್ಟಿದ್ದೀನಿ, ನನಗೆ 5-6 ಕೋಟಿ ಕೊಡ್ತೀರಿ ಅಂತ ಹೇಳಿದ್ರೆ ಸಹಜವಾಗಿ ಇದು ಮುನಿಸು ಬಂದೇ ಬರುತ್ತೆ. ನೋಡಿ, ಇಲಾಖೆಯಲ್ಲಿ ಸಹಜವಾಗಿ ನೋಡಿ, ಹಿಂದೆ ವಿನಯ್ ಕುಲಕರ್ಣಿ ಸೇರಿದಂತೆ ಸಾಕಷ್ಟು ಜನರು ಹೇಳಿದ್ರು ಕೆಲಸ ಆಗುತ್ತಾ ಇಲಾಖೆಯಲ್ಲಿ, ಒಂದು ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ನೀರಾವರಿ ಆಗಿರ್ಬೋದು, ಜೊತೆಗೆ ಲೋಕೋಪಯೋಗಿ ಆಗಿರ್ಬೋದು, ಒಂದು ಕೆಲಸ ಮಾಡೋಕ್ಕಾಗ್ತಲ್ಲ. ಸಚಿವರು ಸ್ಪಂದಿಸಬೇಕು. ನಾವು ಒಂದೇ ಮನೆಯ ಸದಸ್ಯರು, ಒಂದೇ ಪಕ್ಷದವರು, ಹಾಗಾಗಿ ಇವರು ಕಡೆಗಣಿಸಿದ್ರೆ ಖಂಡಿತವಾಗ್ಲೂ ಈಗ ನೋಡಿ ಅದು ಅಸಮಾಧಾನ CLP ಸಭೆಯಲ್ಲಾಗಿದೆ, ಇನ್ನು ಹಾದಿ ಬೀದಿಲಿ ಖಂಡಿತ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಹೌದೌದು. ಏನಂತಂದ್ರೆ ಇದು ಈ ಒಂದು ಅಸಮಾಧಾನದ ಕಿಚ್ಚು ಹೊರಗಡೆ ಬಂದರೆ ಪಕ್ಕ ಏನಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದು ಮೈನಸ್ ಆಗುವ ಸಾಧ್ಯತೆಯೂ ಕೂಡ ನಿಜ ಆಗುತ್ತೆ. ಯಾಕಂತ ಹೇಳಿದ್ರೆ ಸಹಜವಾಗಿ BJPಯವರು ಕಾಯ್ತಾ ಇದ್ದಾರೆ. ಹೌದೌದು, ಆಪರೇಷನ್ ಮಾಡಲಿಕ್ಕೆ ಅವರು ಯಾವಾಗಲೂ ರೆಡಿನೇ ಇರ್ತಾರೆ. ಬಟ್ ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಅವರು ಹಪಹಪಿಯಲ್ಲಿದ್ದಾರೆ. ಹಾಗಾಗಿ ಇದೇನಾಗ್ಬಿಡುತ್ತೆ, ಮುಖ್ಯಮಂತ್ರಿಗಳು ಕಿವಿ ಹಿಂಡಬೇಕು, ಸಚಿವರುಗಳದ್ದು ಹೌದು, ಕರೆಸಬೇಕು, ಮಾತಾಡಬೇಕು, ಯಾರ್ದು ಪ್ರತ್ಯೇಕವಾಗಿ 1 to 1 ಮಾತಾಡಿ ಯಾವ ಶಾಸಕರಿಗೆ ಏನು ಅನ್ಯಾಯ ಆಗಿದೆ ಅಂತ ಹೇಳಿ. ಯಾಕಂದ್ರೆ MLA ಆದಂಥವ್ರು ಜನ ವೋಟ್ ಮಾಡಿರ್ತಾರೆ, ಕೇಳ್ತಾರ್ರಿ. ಹೌದು, ಕ್ಷೇತ್ರ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರ್ ನಮ್ಮ ರಸ್ತೆ ಆಗಿಲ್ಲ, ಮುಖ ತೋರ್ಸಕ್ ಆಗ್ತಾ ಇಲ್ಲ, ನೆಕ್ಸ್ಟ್ ಅವಧಿಗೆ ಬನ್ನಿ ನಿಮಗೆ ಪಾಠ ಕಲಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳೇ ಇದನ್ನ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಏನಂತಂದ್ರೆ ಅದೇ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ವಿ, ಕೈ ತೊಳ್ಕೊಂಡು ಬಿಟ್ವಿ ಅಂತಲ್ಲ, ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ. ಹೌದು, ಎಷ್ಟೋ ಊರುಗಳಲ್ಲಿ ಅಥವಾ ಎಷ್ಟೋ ನಗರಗಳಲ್ಲಿ ಸ್ಕೂಲ್ ಇಲ್ಲ, ಕುಡಿಯೋ ನೀರಿಲ್ಲ, ಬೇಸಿಗೆ ಬಂತು, ಏನಂತಂದರೆ ನೀರಿನ ಸಮಸ್ಯೆ ಎದುರಾಗುತ್ತೆ, ಚರಂಡಿ ವ್ಯವಸ್ಥೆ ಇಲ್ಲ, ಶೌಚಾಲಯಗಳಿಲ್ಲ, ಎಷ್ಟೋ ಊರುಗಳಲ್ಲಿ ರೋಡ್ಗಳಿಲ್ಲ. ಏನಂತಂದರೆ ಈಗ ಮೂಲ ಸೌಕರ್ಯಗಳಿಲ್ಲ ಅಂತಂದರೆ ಜನರು ನೀವು ಎಷ್ಟೇ ಫ್ರೀ ಕೊಟ್ಟರು ಕೂಡ ಆಕ್ರೋಶ ವ್ಯಕ್ತವಾಗೋದು ಪಕ್ಕ. ಏನಂತಂದ್ರೆ ಅದಕ್ಕೆ ಯಾರೋ ಒಬ್ರು ಶಾಸಕರು ಹೇಳ್ತಾ ಇದ್ರು, ನಾವು ಬರೀ ಉದ್ಘಾಟನೆಗೆ ಹೋಗ್ತಾ ಇದ್ದೀವಿ, ಜನರಿಗೆ ಮುಖ ತೋರ್ಸಕ್ ಆಗ್ತಾ ಇಲ್ಲ, ಸೊ ನಮಗೆ ಏನಂತಂದ್ರೆ ಅದನ್ನ ಅನುದಾನ ಕೊಡಿ, ಇಲ್ಲ ಅಂತಂದ್ರೆ ನಮಗೆ ನೆಕ್ಸ್ಟ್ ಟೈಮ್ ತುಂಬಾ ಕಷ್ಟ ಆಗತ್ತೆ ಅಂತ ಈ ತರ ಆಕ್ರೋಶಗಳು ವ್ಯಕ್ತವಾಗ್ತದೆ. ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಹೌದೌದು, ಮುಖ್ಯಮಂತ್ರಿಗಳು ಸಹಜವಾಗಿ ಇಡೀ ರಾಜ್ಯ ನೋಡ್ಕೊಳ್ಳೋದ್ರಿಂದಾಗಿ ಈಗ ಕ್ಷೇತ್ರದ ಜನ ಬಂದು ಡೈರೆಕ್ಟ್ ಆಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಆಗೋದಿಲ್ಲ. ಈಗ DCMಗೂ ಕೂಡ ಅದು ಅನುಭವ ಆಗಿರೋದಿಲ್ಲ. ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಇರ್ತಾರಲ್ಲ, ಬೆಂಗಳೂರಲ್ಲಿ ಇರ್ತಾರೆ ಆರಾಮಾಗಿ, ಇಲ್ಲೆಲ್ಲ ಕರೆಕ್ಟ್ ಆಗಿರುತ್ತೆ. ಬಟ್ ಏನಂತಂದ್ರೆ ಶಾಸಕರು ಏನಂತ ಹಳ್ಳಿಗಳಿಂದ ಬರ್ತಾರಲ್ಲ, ಯಾವುದೋ ರಾಯಚೂರು ಆಗಿರಬಹುದು ಅಥವಾ ಯಾವುದೋ ಒಂದು ದೂರದ ಹಳ್ಳಿಯಿಂದ ಜಿಲ್ಲೆಯಿಂದ ಬಂದ್ರೆ ಅಂತವ್ರಿಗೆ ಅದು ಗೊತ್ತಿರುತ್ತೆ, ಬಿಸಿ ಮುಟ್ಟಿರುತ್ತೆ.